फैम अस्सलाम वालेकुम नमस्ते वेलकम टू माय फर्स्ट वीडियो लाइक दिस सेटअप। तो मैं मेरे फ्रेंड को मैं सब क्रेडिट देना चाहता हूँ क्योंकि वही ये सब कुछ सेटअप करके दिया है। ಸೊ ಹಾಗೆ ಇದು ನನ್ನ ಫ್ರೆಂಡ್ ಎಲ್ಲ ಸೆಟಪ್ ಮಾಡಿಕೊಟ್ಟೇನೆ. ಸೊ ಅದಕ್ಕೋಸ್ಕರ ಎಲ್ಲ ಕ್ರೆಡಿಟ್ ನನ್ನ ಫ್ರೆಂಡಿಗೆ ಕೊಡ್ತೀನಿ. ಅವ್ನ ನೇಮ್ ಶರ್ವಾನು. ಅವನಾಗ ಅಕೌಂಟಿಂದು ಬೇಕಾದ್ರೆ ಇನ್ಸ್ಟಾಗ್ರಾಮ್ದೆಲ್ಲ ಡೀಟೇಲ್ಸ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೋಡ್ಕೊಡಿ ಅಂತೆ. ಮತ್ತೆ ಎಡಿಟ್ ಮಾಡೋದು ಅವನೇ ನೆಕ್ಸ್ಟ್ ಇರುತ್ತೆ. ಸೊ ನೋಡೋಣ. ಸೊ ನಾನು ಇದು ವಿಡಿಯೋ ಮಾಡ್ತಿರೋದು ಏನಂತಂದ್ರೆ, ನನ್ನ ಅಕೌಂಟಲ್ಲಿ ಕಾಪಿರೈಟ್ ಬಂದಿದೆ, ಸಮ್ ಇಶ್ಯೂಸ್ ಇದೆ. ಸೊ ಅದಕ್ಕೋಸ್ಕರ ನಾನು ಅದು ಫಸ್ಟ್ ಸರಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾನು ವ್ಲಾಗ್ಸ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇದು ಮಾಡ್ತಾ ಇದ್ದೀನಿ, ವಿಡಿಯೋ ಮಾಡ್ತಿರೋದು. ಸೊ ನನ್ನ ಎಕ್ಸಾಮ್ಸ್ ನಡೀತಾ ಇತ್ತು, ಅದಕ್ಕೆ ಸೊ ಲಾಗಿಂಗು ಮಾಡಕ್ ಆಗ್ತಿರ್ಲಿಲ್ಲ, ಸ್ವಲ್ಪ ಹಿಂಸೆನೂ ಆಗ್ತಾ ಇತ್ತು. ಸೊ ಮ್ಯೂಸಿಕ್ಸ್ದು ಸುಮಾರು ಕಾಪಿರೈಟ್ ಅದು ಇದು ಎಲ್ಲ ಸುಮಾರು ಬರುತ್ತೆ. ಅದೇ ಲೈಕ್ ಒಂದೇ ಒಂದು ಸಾಂಗ್ ಆ್ಯಡ್ ಮಾಡೋಕ್ಕಿಂತ ನಂದು ಒಂದು ಫುಲ್ ವಿಡಿಯೋನೇ ಕಾಪಿರೈಟ್ ಅಂತ ಆಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಟ್ರೆಂಡಿಂಗ್ ಸಾಂಗ್ಸ್ ಅಂತೂ ಯೂಸೇ ಮಾಡಬೇಡಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ, ಮತ್ತು ನಿಮ್ಮ ಬ್ಲಾಗ್ಸಲ್ಲಿ ಏನೋ ಒಂದು ಮಾಡ್ತಿರ್ತೀರ ಕಷ್ಟಪಟ್ಟು. ಸೊ ನೀವು ಒಂದು ಸ್ವಲ್ಪ ಮಿಸ್ಟೇಕ್ ಮಾಡೋಕ್ಕಿಂತ ನಿಮ್ದು ಇಡೀ ಚಾನಲ್ಲೇ ಬೇಕಾದ್ರೆ ಡಿಲೀಟ್ ಆಗೋದು ಚಾನ್ಸಸ್ ಇರುತ್ತೆ. ಯಾಕಂದರೆ ಲೈಕ್ ನನಗೂ ಸುಮಾರು ವಾರ್ನಿಂಗ್ಸು ಬರ್ತಾ ಇತ್ತು ಲೈಕ್ ಥ್ರೂ ಜಿಮೇಲು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನಾನು ವ್ಲಾಗಲ್ಲಿ ಏನೇನು ಮಾಡಿದ್ದೆ, ಸಖತ್ ಹಾರ್ಡ್ ವರ್ಕ್ ಎಲ್ಲ ಮಾಡಿದ್ದೆ. ಲೈಕ್ ಕಂಟೆಂಟ್ ಹುಡ್ಕೋಕ್ಕೋಸ್ಕರ ಸ್ವಲ್ಪ ದೂರ ಕೇರಳಾಗೆಲ್ಲ ಹೋಗಿ ಬಂದಿದ್ದೆ. ಸೊ ಅದು ಸ್ವಲ್ಪ ಒಂದೇ ಒಂದು ಮ್ಯೂಸಿಕ್ ಆ್ಯಡ್ ಮಾಡೋದ್ರಿಂದ ನನ್ನ ಅಕೌಂಟೇ ಫುಲ್ ಡಿಲೀಟ್ ಆಗೋ ಚಾನ್ಸಸ್ಸಿಗೆ ಬಂದಿತ್ತು. ಈಗ ಅದಕ್ಕೆ ಎಲ್ಲ ಸರಿ ಮಾಡ್ಕೊಂಡು ನೆಕ್ಸ್ಟು ವ್ಲಾಗಿಂಗಿಗೆ ಎಕ್ಸಾಮ್ಸ್ ಇದ್ದ ಒಂದು ವೀಕ್ 2 ವೀಕ್ಸ್ ಇದೆ. ಅದಾದ್ಮೇಲೆ ನಂದೊಂದು ಮಡಿಕೇರಿದು ಒಂದು ವ್ಲಾಗ್ ಇತ್ತು ರೀಸೆಂಟು, ಅದು ಅಪ್ಲೋಡ್ ಮಾಡ್ತೀನಿ. ಸೊ ಅದು ನೋಡೋಣ ಅಂತ ನಂದು ಅಕೌಂಟಲ್ಲಿ ತೋರಿಸ್ತೀನಿ, ಬನ್ನಿ ನೋಡಿ ನಾನು ಹೇಗೆ ಇದು ಮಾಡ್ತೀನಿ ಅಂತ. ನನ್ನ ಮೇನ್ ಪರ್ಪಸ್ ಈ ವಿಡಿಯೋ ಮಾಡ್ತಿರೋದು ಕಾರಣ ಒಂದೇ, ಏನು ಅಂತಂದರೆ ನನ್ನ ಅಕೌಂಟ್ ಡಿಲೀಟ್ ಆಗ್ಬೋದು ಕಂಪ್ಲೀಟ್ಲಿ. ಯಾಕಂತ ಅಂದರೆ ನನ್ನ ಅಕೌಂಟಲ್ಲಿ 5 to 6 ವೀಡಿಯೋಸಿಗೆ ಕಾಪಿರೈಟ್ ಬಂದುಬಿಟ್ಟಿದೆ. ಲೈಕ್ ಸ್ಟಾರ್ಟಿಂಗಲ್ಲಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ, ಏನೂ ಗೊತ್ತಿರಲ್ಲ. ಸೊ ಅದನ್ನೇ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಲೈಕ್ ಹೇಗೆ ಮಾಡ್ಬೋದು, ಹೆಂಗೆ ಮಾಡ್ಬೋದು ಅಂತ ಸ್ವಲ್ಪ ಐಡಿಯಾಸ್ ಸಿಕ್ಕಿದ್ರೆ ಮಾಡ್ಬೋದು. ಸೊ ಲೈಕ್ ಈಗ ನಂದು ವಿಡಿಯೋಗೆ ಸುಮಾರು ನಾನು ಕಷ್ಟಪಟ್ಟು ಎಡಿಟ್ ಮಾಡಿದ್ದೀನಿ, ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ದೀನಿ ಅದಕ್ಕೋಸ್ಕರ ಅಂತ ಸಪ್ರೇಟಾಗಿ. ಸೊ ಆ ಟೈಮ್ನ ವೇಸ್ಟ್ ಆಗ್ಬೋದು ಅಂತ ಹೇಳಿ ಬರ್ಬೋದು. ಯಾಕೆ ಅಂತಂದರೆ ನಾನು ಹಾರ್ಡ್ ವರ್ಕ್ ಅಂತ ಒಂದು ಸ್ವಲ್ಪ ಅದಕ್ಕೆ ಕೊಟ್ಟಿದ್ದೀನಿ. ಲೈಕ್ ಸುಮಾರು ಕಡೆ ನಾನು ಸುತ್ತಕ್ಕೆಲ್ಲ ಹೋದಾಗ ನಾನು ಒಂದು ಪರ್ಪೋಸ್ ಇರೋದು ನಾನು ವ್ಲಾಗಿಂಗ್ ಮಾಡೋಕ್ಕಂತಾನೆ ಹೋಗ್ತೀನಿ, ಆಚೆ ಎಲ್ಲ. ಮತ್ತು ಇನ್ನೊಂದು ಪರ್ಪೋಸ್ ಏನು ಅಂತ ಅಂದರೆ ಲೈಕ್ ಎಂಜಾಯ್ ಮಾಡಬೇಕು ಫ್ರೆಂಡ್ಸ್ ಜೊತೆ ಅಂತ ಹೇಳಿ, ಅದು 2 ಪರ್ಪೋಸಿಗೋಸ್ಕರ ನಾನು ಹೋಗ್ತೀನಿ. ಮತ್ತು ಅದಾದಮೇಲೆ ನೆಕ್ಸ್ಟು ಲೈಕ್ ನಿಮಗೆ ಒಂದು ವಿಡಿಯೋನು ತಂದು ಕೊಡ್ತೀನಿ. ನೆಕ್ಸ್ಟ್ ಒಂದು ಲೈವ್ ಸ್ಟ್ರೀಮ್ ಇದೆ, ಹೋಪ್ಫುಲಿ ಅದು ಈ ವಿಡಿಯೋ ಆದಮೇಲೆ ಅದು ಲೈವ್ ಸ್ಟ್ರೀಮ್ ಬಿಡ್ತೀನಿ. ಆ ಲೈವ್ ಸ್ಟ್ರೀಮಲ್ಲಿ ಏನು ಅಂತ ಅಂದರೆ ಲೈಕ್ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಈ ಥರ ಲೈವ್ ಸ್ಟ್ರೀಮು, ಲೈಕ್ ಗೇಮಿಂದು. ನೋಡೋಣ, ನಿನ್ನ ಸಪೋರ್ಟ್ ಬಂತು ಅಂದರೆ ಲೈಕ್ ಈ ಸೆಟಪ್ ಮಾಡಿರೋದೇ ಫಸ್ಟ್ ಟೈಮ್ ಈ ಥರ. ಲೈಕ್ ನಂಗೆ ಹೆಂಗೆ ಅನಿಸ್ತಿದೆ ಅಂದರೆ 3 ಕ್ಯಾಮ್ರಾ ಇಟ್ಟಿದ್ದೀವಿ, 3 ಕ್ಯಾಮ್ರಾದಲ್ಲೂ ಲೈಕ್ ಈಗ ಇಂಟರ್ವ್ಯೂ ಕೊಟ್ಟಂಗೆ ಆಗ್ತದೆ ನನಗೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಮಾತ್ರ ನನಗೆ ಗೊತ್ತೇ ಇರಲಿಲ್ಲ ನಾನು ಇಲ್ಲಿವರೆಗೆ ಬರ್ತೀನಿ, ಇಷ್ಟು ಸ್ವಲ್ಪ ಡೆವಲಪ್ ಆಗಿರ್ತೀನಿ ಅಂತ ಹೇಳಿ. ಸೊ ನೀವು ಹೀಗೆ ಸಪೋರ್ಟ್ ಮಾಡಿ, ಫ್ರೆಂಡ್ಸಿಗೂ ಸಮೇತ ಹೇಳಿ. ನಿಮ್ದೆಲ್ಲ ಹೀಗೆ ಸಪೋರ್ಟ್ ಬಂತು ಅಂದರೆ ನೋಡೋಣ, ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸರೌಂಡಿಂಗ್ ಎಲ್ಲ ಸ್ವಲ್ಪ ನೀಟಾಗಿ ಎಲ್ಲ ಈಗ ಸೆಟಪ್ ಮಾಡ್ಕೊಂಡು ಬೇಕಾದ್ರೆ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಹಾಗೆ ನಂದು ಲೈವ್ ಸ್ಟ್ರೀಮ್ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಎಲ್ಲ ನಾನು ಕೊಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಹಾಕ್ತೀನಿ, ಲೈಕ್ ನೇಮ್ ಹಾಕ್ತೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ. ಸೊ ಅದು ನೋಡ್ಕೊಳ್ಳಿ. ಲೈಕ್ ಅಲ್ಲಿ ಸ್ಟೋರಿಗಳೆಲ್ಲ ಹಾಕ್ತೀನಿ, ಯಾವ ಡೇಟಿಗೆ ರಿಲೀಸು ಏನು ವ್ಲಾಗ್ ಇದೆಲ್ಲ
ನನ್ನ ಎಕ್ಸಾಮ್ಸ್ ಇದ್ದಿದ್ದ ಕಾರಣನೂ ನಾನು ಒಂದು ಬ್ಲಾಗಿಂಗ್ ಮತ್ತೆ ಹೋಗೋಕ್ಕಾಗಿಲ್ಲ ಮಧ್ಯೆಯಲ್ಲಿ, ಯಾಕಂದರೆ ಗ್ಯಾಪ್ಸ್ ಜಾಸ್ತಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ನೋಡೋಣ. ಸೊ ಲೆಟ್ಸ್ ಬ್ಯಾಕ್ ಟು ಮೈ ಕಂಟೆಂಟ್. ಸೊ ಹಾಗೆ ನನ್ನ ಲೈವ್ ಸ್ಟ್ರೀಮ್ದು ರೀಸೆಂಟಾಗಿ ಮೇ ಬಿ ಈ ವಿಡಿಯೋಕ್ಕಿಂತ ಮುಂಚೆನೇ ನಾನು ಲೈವ್ ಸ್ಟ್ರೀಮ್ದು ಎಲ್ಲ ಅಪ್ಡೇಟ್ಸ್ ಬಿಟ್ಟಿರ್ತೀನಿ. ನಂದು ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಚೆಕ್ ಮಾಡ್ಬೋದು ನೀವು. ಮತ್ತು ಹಾಗೆ ನಾನು ಒಂದು ಶಾರ್ಟ್ ಮೂವಿ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅಂತ ಹೇಳಿ ಒಂದು ಅಫಿಷಿಯಲ್ ಟ್ರೈಲರು ಸಮೇತ ಬಿಟ್ಟಿದ್ದೀನಿ, ಜಿಗ್ರೀಸ್ ಅಂತ. ಸೊ ನೀವು ಹೀಗೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೆ ಲಿಂಕು ಬೇಕಾದ್ರೂ ಹಾಕ್ತೀನಿ, ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಹೇಗಿದೆ ಅಂತಲೂ ಬೇಕಾದ್ರೆ ಕಮೆಂಟ್ ಮಾಡಿ, ನೋಡಿದ್ದವರು ಕಮೆಂಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ನೋಡೋಣ. ಈಗ ಶಾರ್ಟ್ ಮೂವಿನ ನಾನು ರಿಲೀಸ್ ಮಾಡ್ತೀನಿ ಆಗಸ್ಟಲ್ಲಿ ಮೇ ಬಿ. ನೋಡೋಣ, ನಿಮ್ಮ ಸಪೋರ್ಟ್ ಹೀಗೆ ಇದ್ರೆ ಈಗಂತೂ ಶಾರ್ಟ್ ಮೂವಿ ಮಾಡ್ತೀನಿ, ಮುಂದೆ ಆದರೆ ಇನ್ನು ಮೂವಿನೇ ಬೇಕಾದ್ರೂ ಮಾಡ್ತೀನಿ ನಾನು. ಲೈಕ್ ಇದೊಂದು ಲೈಕ್ ಒಂಥರ ಲೈಕ್ ಟ್ರೈಲರ್ ಇದ್ದಂಗೆ, ಟ್ರೈಲರ್ ಅಲ್ಲ ಲೈಕ್ ಟೆಸ್ಟಿಂಗ್ ದಂಗೆ ಒಂದು ಇದು ಮಾಡ್ತಿದ್ದೀನಿ. ನೋಡೋಣ, ನಿಮ್ಮ ಸಪೋರ್ಟ್ ಬಂತು ಅಂದರೆ ನನ್ನ ಸೆಟಪ್ ಸಮೇತ ಚೇಂಜ್ ಮಾಡೋದಿದೆ. ಲೈವ್ ಸ್ಟ್ರೀಮಲ್ಲಿ ಹಿಂಗಿರಲ್ಲ, ಲೈಕ್ ಒಂಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು ಪ್ಲ್ಯಾನ್ ಮಾಡ್ತಿದ್ದೀನಿ. ಅದೆಲ್ಲ ಸರ್ಪ್ರೈಸ್ ಇರುತ್ತೆ, ನೋಡೋಣ. ನಮ್ಮೊಬ್ರು ಬ್ರೋ ಇದ್ದಾರೆ ಶರ್ವಾನ್ ಅಂತ, ಅವರು ಎಲ್ಲ ನೋಡ್ಕೊತಾರೆ, ಅದೆಲ್ಲ ಏನು ತಲೆ ಕೆಡ್ಸ್ಕೊಳ್ಳೋದು ಏನೂ ಇಲ್ಲ. ಸೊ ಹೊಸ ಇದ್ದವರು ನನ್ನ ಚಾನಲಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿಸಿ, ಫ್ರೆಂಡ್ಸಿಗೆಲ್ಲ ಹೇಳಿ. ನಿಮ್ಮದೆಲ್ಲ ಸಪೋರ್ಟ್ ನನಗೆ ಬೇಕು ಈ ಟೈಮಲ್ಲಿ. ಸೊ ಅದು ನಮ್ಮ ಶಾರ್ಟ್ ಮೂವಿ ಸಮೇತನೂ ನೀವು ಸ್ವಲ್ಪ ಲೈಕ್ ಪ್ರಮೋಷನ್ ಅಂತಾನೆ ಅಂದ್ಕೊಳ್ಳಿ, ಬೇಕಾದ್ರೆ ಪ್ರಮೋಷನ್ನೇ ಮಾಡ್ತೀನಿ ನಾನು. ಲೈಕ್ ದಯವಿಟ್ಟು ಆದಷ್ಟು ಶೇರ್ ಮಾಡಿಸಿ, ಫ್ರೆಂಡ್ಸಿಗೆಲ್ಲ ಹೇಳಿ. ನೀವು ನೋಡಿ ಸಪೋರ್ಟ್ ಮಾಡಿ, ಮತ್ತು ಫ್ರೆಂಡ್ಸಿಗೆಲ್ಲನೂ ಹೇಳಿ. ನಿಮ್ಮ ಫ್ರೆಂಡ್ಸ್ ಈಗ ಕಾಲೇಜಲ್ಲಿ ಓದ್ದವರು ಸುಮಾರು ಜನ ನೋಡ್ತಿರ್ತಾರೆ ನನ್ನ ವೀಡಿಯೋಸು, ಬೇರೆ ಬೇರೆ ಕಾಲೇಜ್ ಇರ್ಬೋದು, ಅವರಿಗೆಲ್ಲ ಹೇಳಿ, ಫ್ರೆಂಡ್ಸಿಗೂ ಹೇಳಿ. ನೋಡೋಣ, ಅವ್ರಿಗೆ ಇಷ್ಟ ಆದರೆ ಅವರು ಸಬ್ಸ್ಕ್ರೈಬ್ ಮಾಡ್ತಾರೆ, ಏನೋ ಒಂದು ಹೊಸ ಕಂಟೆಂಟ್ ಸಿಕ್ಕಂಗೂ ಆಗುತ್ತೆ ಅಂದ್ಕೊಂಡು ಇದು ಮಾಡ್ತಾರೆ. ಮತ್ತು ಹಾಗೆ ನಂದು ವ್ಲಾಗಿಂಗಲ್ಲಿ ಫುಲ್ ಚೇಂಜ್ ಇರುತ್ತೆ ನೆಕ್ಸ್ಟಲ್ಲಿ. ನೋ ಸಾಂಗ್ಸ್ ಆ್ಯಡ್ ಮಾಡಿದ್ರು ವಿತೌಟ್ ಕಾಪಿರೈಟ್ ಎಲ್ಲ ತೆಗ್ದಿರ್ತೀವಿ, ಎಲ್ಲ ಚೆಕ್ ಮಾಡಿಕೊಂಡೆ ಇನ್ಮೇಲಿಂದ ಅಪ್ಲೋಡ್ ಮಾಡ್ತೀನಿ. ಮತ್ತು ಆದಷ್ಟು ಫ್ರೆಂಡ್ಸಿಗೆಲ್ಲ ಹೇಳಿ ಸಪೋರ್ಟ್ ಮಾಡಿಸಿ. ಸೊ ಥ್ಯಾಂಕ್ ಯು ಎವ್ರಿವನ್, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೋಸ್ಕರ ಹೀಗೆ ಸಪೋರ್ಟ್ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ, ಫ್ರೆಂಡ್ಸಿಗೆಲ್ಲ ಹೇಳಿ. ಸೊ ಓಕೆ, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲೇ ಅಥವಾ ನೆಕ್ಸ್ಟ್ ಸ್ಟ್ರೀಮಲ್ಲಿ. ಆದಷ್ಟು ಯಾವುದರಲ್ಲಿ ಇರುತ್ತೆ ಅಪ್ಡೇಟ್ಸ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಓಕೆ, ಬಾಯ್.